ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಐತಿಹಾಸಿಕ ಉಪನ್ಯಾಸಗಳ 60 ವರ್ಷಗಳ ಸ್ಮರಣಾರ್ಥ ಏರ್ಪಡಿಸಿದ್ದ 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ಭಾರತವು ಸಾಂಸ್ಕೃತಿಕವಾಗಿ ವಿಶ್ವದಲ್ಲಿ ಮುಂಚೂಣಿಯಲ್ಲಿದೆ. ದಾರ್ಶನಿಕರು ನೀಡಿದ್ದ ತತ್ವಗಳ ಮೂಲಕ ಭಾರತದ ಪರಂಪರೆ ಸದೃಢವಾಗಿದೆ. ಮಾನವ ಏಕಾತ್ಮ ದರ್ಶನ ಒಬ್ಬ ವ್ಯಕ್ತಿಯ ಸಾಮಾಜಿಕ ಬದ್ಧತೆ ಹಾಗೂ ಸಮಾನತೆಯನ್ನು ಸಾರಲಿದೆ. ಏಕಾತ್ಮದಲ್ಲಿ ವಿಶ್ವ ಕಲ್ಯಾಣ ಅಡಗಿದೆ ಎಂದು ತಿಳಿಸಿದರು. करने के लिए उस जगह को सहलाते हैं। जब कोई हम पर हमला करता है तो आंखें देखकर मस्तिष्क को संकेत देती है और हाथ उस हमले को रोकने का कार्य करता है. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ದೇಶಾದ್ಯಂತ ಇಂತಹ ಕಾರ್ಯಕ್ರಮಗಳ ಅಗತ್ಯವಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು 8 ವರ್ಷ ಇದ್ದಾಗಲೇ ತಮ್ಮ ಪೋಷಕರನ್ನು ಕಳೆದುಕೊಂಡು ದೇಶ ಸೇವೆಗೆ ಮುಂದಾದವರು. ಸ್ವಯಂ ಸೇವಾ ಸಂಘಗಳ ಮೂಲಕ ಹೋರಾಟ ಮಾಡುತ್ತಾ ಏಕಾತ್ಮಕ ಮಾನವ ದರ್ಶನ ಬಗ್ಗೆ ಹೆಚ್ಚು ಚಿಂತನೆ ನಡೆಸಿದರು ಎಂದು ತಿಳಿಸಿದರು. ಇವತ್ತು ಜಗತ್ತಿನಲ್ಲಿ ಜಾಗೃತವಾಗಿದ್ದರೆ ಇವತ್ತು ನಾವು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಸನ್ನಿವೇಶಗಳಿರಬಹುದು, ಇಡೀ ಜಗತ್ತಿನಲ್ಲಿ ಭಯಭೀತಿಯ ವಾತಾವರಣ ಇರಬಹುದು, ಇಂಥ ಒಂದೊಂದು ಸಂದೇಶಗಳನ್ನೇ ಗಂಭೀರವಾಗಿ ಪರಿಗಣಿಸಿದರೆ ಇವತ್ತು ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತಿತ್ತು. ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ, ಈ ರೀತಿಯ ವಿಚಾರ ಸಂಕಿರಣಗಳಿಂದ ಮಾನವ ಸಂಬಂಧಗಳು ಗಟ್ಟಿಯಾಗಲಿವೆ. ನಮ್ಮ ವಿಶ್ವವಿದ್ಯಾಲಯವು ಗುಣಮಟ್ಟದ ಶಿಕ್ಷಣ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯಿಂದ ವಿದ್ಯಾಭ್ಯಾಸ ನೀಡುತ್ತಿದೆ. ಒಳಿತು ಮಾಡುವ ಉದ್ದೇಶದಿಂದ ಈ ಏಕಾತ್ಮ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದು ಹೇಳಿದರು. And social contributions. Before I conclude, once again I extend my heartfelt welcome to all dignitaries, guests and participants. I wish the conference great success and meaningful deliberation.